Hey everyone, welcome back to Vaish Explore channel. ಸೊ ಇವತ್ತಿನ ವ್ಲಾಗಲ್ಲಿ ನೀವು ನೋಡಿದ್ದೀರಾ, ನನ್ನ ಹಿಂದೆ 4 ವ್ಲಾಗ್ಸು ಟ್ರಾವೆಲಿಂಗ್ ವ್ಲಾಗ್ ಆಗಿತ್ತು. ಪಾಂಡಿಚೇರಿ ಮಾಡಿ ನೆಕ್ಸ್ಟ್ ತಿರುಪತಿಗೆ ಹೋಗಿ ಬಂದಿದ್ದೀನಿ. ಸೊ ಐ ಜಸ್ಟ್ ಥಾಟ್ ಐ ಮೇಕ್ ಅ ಸ್ಮಾಲ್ ವಿಡಿಯೋ. ನಾವೆಷ್ಟು ಸ್ಪೆಂಡ್ ಮಾಡಿದ್ವಿ, ಎಲ್ಲಿ ನಮ್ಗೆ ಜಾಸ್ತಿ ಖರ್ಚಾಯಿತು, ಆ್ಯಂಡ್ ನಾವು ತಿರುಪತಿಗೆ ಹೇಗೆ ಬುಕ್ ಮಾಡಿದ್ರೆ, ಅಕಾಮಿಡೇಷನ್ ಎಲ್ಲ ಈ ವ್ಲಾಗಲ್ಲಿ ಹೇಳ್ತೇನೆ ನಮಗೆ. ಸೊ ಫಸ್ಟ್ ನಾನು ಟ್ರಾವೆಲ್ ಮಾಡಿದ್ದು ಪಾಂಡಿಚೇರಿಗೆ, ಆ್ಯಂಡ್ ನನ್ನ ಕಸಿನ್ಸ್ ಎಲ್ಲ ಹೋಗಿದ್ರೆ ಅರೌಂಡ್ 7 ಮೆಂಬರ್ಸ್. ಸೊ ನಾವು ಪಾಂಡಿಚೇರಿಯಲ್ಲಿ ಇದ್ದಿದ್ದು 2 days ಆ್ಯಂಡ್ 1 night ಅಷ್ಟೇ, ಆ್ಯಂಡ್ ಜಾಸ್ತಿ ಟೈಮ್ ಸಿಗಲಿಲ್ಲ ನಮಗೆ ಸ್ಪೆಂಡ್ ಮಾಡೋದಕ್ಕೆ. ಆ್ಯಂಡ್ ಟ್ರಾವ್ಲಿಂಗು ಇತ್ತು ನಮ್ಮದು. ಸೊ ಇಟ್ಸ್ ಜಸ್ಟ್ 2 days ಆ್ಯಂಡ್ 1 night ಪಾಂಡಿಚೇರಿಯಲ್ಲಿದ್ದು ನಾವು. ಇಲ್ಲಿ ನಮಗೆ ಜಾಸ್ತಿ ಫಸ್ಟ್ ಖರ್ಚಾಗಿದ್ದಂದರೆ ಬಸ್ ಆ್ಯಂಡ್ ದ ಸ್ಟೇ. ಸೊ ಇದೆರಡೇ ಸ್ವಲ್ಪ ಜಾಸ್ತಿ ನಮ್ಗೆ ಖರ್ಚಾಗಿದ್ದು. ಫಸ್ಟ್ ನಾವು ಬ್ಯಾಂಗ್ಳೂರಿಂದ ಪಾಂಡಿಚೇರಿಗೆ ಬಸ್ ತಗೊಂಡಿದ್ವಿ. ಸೊ ಇಟ್ ವಾಸ್ ಅರೌಂಡ್ 6,520 ಆ್ಯಂಡ್ 7 ಮೆಂಬರ್ಸ್ ಹೋಗಿದ್ರೆ. ಸೊ ದಟ್ ಕಮ್ಸ್ ಅಪ್ ಟು 930 rupees, ಆನ್ ಆ್ಯಂಡ್ ಆವ್ರೇಜ್ 1,000 rupees ಅನ್ಕೋಣ. ಸೊ ಒಂದ್ ಸೈಡ್ ನಮಗೆ ಬಸ್ಸು 1,000 rupees ಆಗಿತ್ತು, ಅಂಡ್ ಇದೇ ಚೀಪೆಸ್ಟ್ ಇತ್ತು. ಬೇರೆದೆಲ್ಲ 2,500 ಆ ತರ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು, ಬಟ್ ನಾವ್ ಅದು ಚೂಸ್ ಮಾಡಿಲ್ಲ. ಇಟ್ ಇಸ್ ಜಸ್ಟ್ 1,000 rupees ನಾವು ಹೋದ್ವಿ. ಅಂಡ್ ನೆಕ್ಸ್ಟ್ ನಾವು ತಗೊಂಡಿದ್ದು Airbnb. ನಾವು 7 ಮೆಂಬರ್ಸ್ ಇದ್ದಿದ್ರಿಂದ ಇವಾಗೆಲ್ಲ ನಾವು ಹೋಟೆಲ್ಸ್ ತಗೊಳಕ್ ಸ್ಟಾಪ್ ಮಾಡಿದೆ. ವಿ ಪ್ರಿಫರ್ Airbnb. ಸೊ ಆರಾಮಾಗಿ ಒಂದೇ ಜಾಗದಲ್ಲಿ ಮನೇಲಿ ಇದ್ದಂಗೆ ಇರತ್ತೆ. ಆಕ್ಚುಲಿ ಒಂದೊಂದು Airbnb ತುಂಬಾ ಚೆನ್ನಾಗಿರತ್ತೆ. ಅವ್ರ ಡೆಕೋರ್ ಮಾಡಿರೋ ರೀತಿ, ಅಂಡ್ ಆಲ್ಸೋ ಕುಕಿಂಗ್ ಮಾಡ್ಬೋದಲ್ಲೇ, ಅಂಡ್ ಕಾಫಿ ಟೀ ಎಲ್ಲ ಅಲ್ಲೇ ಮಾಡ್ಕೊಂಡು ಕೊಡ್ತಿರ್ತಾರೆ ನಾವು. ಸೊ ಫ್ರಮ್ ರೀಸೆಂಟ್ 2 years ವಿ ಸ್ಟಾರ್ಟೆಡ್ ಟೇಕಿಂಗ್ Airbnb. ಅಂಡ್ ನಮಗೆ 3 rooms Airbnb ಗೆ ಕಾಸ್ಟೆಡ್ ಅರೌಂಡ್, ಸೊ ಇಟ್ ವಾಸ್ 8,100 rupees Airbnb ಅಂಡ್ 1 night 7 ಮೆಂಬರ್ಸ್. ಅಂಡ್ Airbnb ಹೇಗ್ ಕಾಸ್ಟ್ ಆಗತ್ತೆ ಅಂದ್ರೆ ಎಷ್ಟು ಜನ ಇದಾರೆ ಪ್ಲಸ್ ದಿನ ಲೆಕ್ಕ. ಸೊ ಅದ್ರ ಮೇಲೆ ವೇರಿಯೇಷನ್ ಆಗುತ್ತೆ. ಅಂಡ್ ಆಲ್ಸೋ ನೀವು 1 ಮೆಂಬರ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ಹೌ Airbnb ವರ್ಕ್ಸ್. ಅಂಡ್ ನೆಕ್ಸ್ಟ್ ನಾವು ರಿಟರ್ನ್ ಟಿಕೆಟ್ ಬರ್ಬೇಕಾದ್ರೆ 7,600 rupees ಆಯ್ತು ನಮ್ಗೆ. ಸೊ ಫ್ರಮ್ ಪಾಂಡಿಚೇರಿ ಟು ಬ್ಯಾಂಗ್ಳೂರ್. ನಾವ್ ನೋಡಿ ಚೀಪೆಸ್ಟ್ ನಾವು ಬುಕ್ ಮಾಡಿದ್ದು, ಅಂಡ್ ಸ್ಲೀಪರೇ ಸಿಕ್ತು. ಸೊ ಲಕ್ಕಿಲಿ ವಿ ಗಾಟ್ ಸ್ಲೀಪರ್ ಎಲ್ಲ. ಸೊ ದಟ್ ವಾಸ್ ಗುಡ್. ಸೊ ಆರಾಮಾಗಿ ಮಲ್ಕೊಂಡ್ ಬಂದ್ಬಿಟ್ರೆ. ಅಂಡ್ ನೆಕ್ಸ್ಟ್ ಇಸ್ ನಾವು ಒಂದೇ ಒಂದು ಆಕ್ಟಿವಿಟಿ ಮಾಡಿದ್ದು ಪಾಂಡಿಚೇರಿಯಲ್ಲಿ, ಅದು ಬೋಟಿಂಗ್ ಅಷ್ಟೇ. ಅದು ಬಿಟ್ಟು ಬೇರೆ ಏನೇನು ಆಕ್ಟಿವಿಟೀಸ್ ನಾವು ಮಾಡಿಲ್ಲ. ಸೊ ಅದು ನಮಗೆ ಒಂದು 300 rupees ಆಯ್ತು ಬೋಟಿಂಗ್. ಅಂಡ್ ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬೋಟಿಂಗ್ ಚೆನ್ನಾಗಿತ್ತು, ಬಟ್ ಅಲ್ಲಿ ಒಂದು ಫೋರ್ಟ್ ಇತ್ತು, ಬಟ್ ಇಟ್ ವಾಸ್ ನಾಟ್ ವರ್ತ್ ಗೋಯಿಂಗ್ ದರ್. ಇಟ್ ವಾಸ್ ಗುಡ್. ಬೋಟ್ ರೈಡ್ ಚೆನ್ನಾಗಿತ್ತು. ಅಂಡ್ ನೆಕ್ಸ್ಟ್ ಇಸ್ ನಾವು ಪಾಂಡಿಚೇರಿಗೆ ಹೋಗಿದ ತಕ್ಷಣ ನಾವು ಫಸ್ಟ್ ಮಾಡಿದ್ದೆ ರೆಂಟ್. ಸೊ ಸ್ಕೂಟಿನ ರೆಂಟ್ ಮಾಡಿದೆ. ನಮಗೆ ಕಾರ್ ತಗೊಂಡಿಲ್ಲ. ನಾವು ಡೈರೆಕ್ಟ್ ವಿ ಜಸ್ಟ್ ಟುಕ್ ದೆಮ್. ಅವ್ರ ಜೊತೆ ಮಾತಾಡಿ ಎಷ್ಟಾಗುತ್ತೆ ಕಾಸ್ಟಿಂಗ್ ಅಂತ. ಅರೌಂಡ್ 400 rupees ಬಂದ್ರೆ 4 ಸ್ಕೂಟೀಸ್ಗೆ. ಸೊ ಆರಾಮಾಗಿ ಸ್ಕೂಟೀಸ್ ತಗೊಂಡು ನಾವು ತಿರ್ಗಾಡಿದ್ವಿ. ಅಂಡ್ ನಮ್ಗೆ ಸ್ವಲ್ಪ ಸ್ಕೂಟೀಸ್ ಬೆಟರ್ ಅಂತ ಅನ್ಸುತ್ತೆ, ಕಾಸ್ಟ್ ವೈಸೇ ಆಗಿರ್ಬೋದು. ಅಂಡ್ ಇಟ್ಸ್ ಈಸಿ ಟು ಟ್ರಾವೆಲ್. ಬಟ್ ಸ್ವಲ್ಪ ಲಗೇಜ್ ಕ್ಯಾರೇಜ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಟ್ ಸಮ್ ಹೌ ವಿ ವಿಲ್ ಮ್ಯಾನೇಜ್ ಇಟ್. ಸೊ ಬಟ್ ನಮಗೆ ಸ್ಕೂಟಿಗೆ 2 days ರೆಂಟಲ್ 4 ಸ್ಕೂಟಿಗೆ 3,200 ಆಯ್ತು. ಅಂಡ್ ಪೆಟ್ರೋಲ್ ವಾಸ್ ಡಿಫ್ರೆಂಟ್. ಜಸ್ಟ್ 200 rupees ನಾವು ಮಾಡಿದ್ರೆ ಪೆಟ್ರೋಲ್. ಸೊ ಅದ್ ಆರಾಮಾಗಾಯ್ತು. 2 days ಈಸಿಯಾಗಿ ಮ್ಯಾನೇಜ್ ಮಾಡಿದ್ರೆ, ಯಾಕಂದ್ರೆ ಪಾಂಡಿಚೇರಿ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ. ಅಂಡ್ ಅಲ್ಲಿ ಜಾಸ್ತಿ ಇರೋದೇ ಕೆಫೇಸ್. ಸೊ ನಾವೇನ್ ಜಾಸ್ತಿ 10-15 kilometers ಟ್ರಾವೆಲ್ ಮಾಡಿಲ್ಲ. ಇಟ್ ಇಸ್ ಹಾರ್ಡ್ಲಿ 6 or 7 kilometers. ಬಟ್ ಗೋವಾಗ್ ಹೋದಾಗ ಇಟ್ ವಾಸ್ ನಾಟ್ ಲೈಕ್ ದಟ್. ನಾವು ಇಷ್ಟು ಟ್ರಾವೆಲ್ ಮಾಡಿದ್ರೆ ಅಂದ್ರೆ ಆಲ್ಮೋಸ್ಟ್ 1 ದಿನದಲ್ಲಿ ಹಾಫ್ ಅ ಡೇ ಟ್ರಾವೆಲ್ಗೆ ಹೋಗ್ತಾ ಇತ್ತು. ಸೊ ಗೋವಾದಲ್ಲಿ ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಇತ್ತು, ಬಟ್ ಪಾಂಡಿಯಲ್ಲಿ ಆಗಿರ್ಲಿಲ್ಲ. ಸೊ ದಟ್ ವಾಸ್ ಗುಡ್. ಅಂಡ್ ಪಾಂಡಿಚೇರಿಯಲ್ಲಿ ತುಂಬಾ ಫೇಮಸ್ ಅಂದ್ರೆ ಕೆಫೇಸ್. ಅಂಡ್ ನಮಗ್ ಸ್ವಲ್ಪ ಕೆಫೇಸ್ ಟ್ರೈ ಮಾಡಕ್ ಸಿಕ್ತು ಆಪರ್ಚುನಿಟಿ. ಅಂಡ್ ನಾವು ಹೋಗ್ತಾ ಇದ್ದೆ ಬ್ರೇಕ್ಫಾಸ್ಟ್ ಬ್ರಾಂಚ್ ಹೋಗ್ತಿದ್ವಿ. ಅದ್ ಬಿಟ್ರೆ ಡಿನ್ನರ್ ಟೈಮ್ ಹೋಗ್ತಾ ಇದ್ದೆ ನಾವು ಪ್ರಾಪರ್ ಆಗಿ. ಸೊ ಫಸ್ಟ್ ಡೇ ನಾವು ಬ್ರೇಕ್ಫಾಸ್ಟ್ ಹೋಗಿದ್ದು ಕೋರಮಂಡಲ್ ಕೆಫೆ ಅಂತ. ಅಂಡ್ ಅಲ್ಲಿ ನಮಗೆ ಆಲ್ಮೋಸ್ಟ್ 3,000 rupees ಆಯ್ತು ಬಿಲ್ಲು. ನಾವು ಸ್ವಲ್ಪ ಆಫರ್ಸ್ ಯೂಸ್ ಮಾಡ್ತಾ ಇದೆ, ಸ್ವಿಗ್ಗಿ ಅಂಡ್ ಡಿಸ್ಟ್ರಿಕ್ಟ್ ಆಪ್ಸ್ ಎಲ್ಲ ಯೂಸ್ ಮಾಡಿ ಪೇ ಮಾಡ್ತಾ ಇದೆ. ಅಂಡ್ ಅಲ್ಲಿ ಆಲ್ಮೋಸ್ಟ್ 200-300 ಸೇವ್ ಆಗ್ತದೆ ನಮಗೆ. ಸೊ ನಾಟ್ ಮೋರ್ ದೆನ್ ದಟ್. ಸೊ ಬಟ್ ಎನಿ ಹೌ ಇಟ್ ವಾಸ್ ಸೇವಿಂಗ್.
ಡೇ ಒನ್ ನಾವು ಲಂಚ್ ಹೋಗಿದ್ ಜಾಗ ಇಟ್ ಇಸ್ ಬ್ರೆಡ್ ಅಂಡ್ ಚಾಕ್ಲೇಟ್. ಸೊ ಅಲ್ಲೂ ತುಂಬಾ ಚೆನ್ನಾಗಿತ್ತು. ಬಟ್ ಒನ್ ಮಿಲ್ಕ್ ಶೇಕ್ ಏನೋ ತಗೊಂಡಿದ್ರೆ ಅದ್ ನಮಗೆ ಇಷ್ಟ ಆಗ್ಲಿಲ್ಲ. ಅಪಾರ್ಟ್ ಫ್ರಮ್ ದಟ್ ಪಾಂಡಿಚೇರಿಯಲ್ಲಿ ಆಲ್ಮೋಸ್ಟ್ ಯಾವ ಫುಡ್ ತಿಂದ್ರೋ ಎಲ್ಲಾ ಚೆನ್ನಾಗಿತ್ತು. ಅಂಡ್ ನೆಕ್ಸ್ಟ್ ಇಸ್ ದ ಡೇ ಟು. ಸೊ ಡೇ ಟು ಅಲ್ಲಿ ನಾವು ಫಸ್ಟ್ ಬ್ರೇಕ್ಫಾಸ್ಟ್ ಹೋಗಿದ್ದು ಅಂದ್ರೆ ಕೆಫೆ ಡಿ ಆರ್ಟ್ಸ್ ಅಂತ. ಅಂಡ್ ದಟ್ ವಾಸ್ ವೆರಿ ನೈಸ್. ಪ್ಲೇಸು ಚೆನ್ನಾಗಿತ್ತು ಅಂಡ್ ಆಲ್ಸೋ ಫುಡ್ ವಾಸ್ ಆಲ್ಸೋ ವೆರಿ ನೈಸ್. ಅಂಡ್ ನಾವು ಇಲ್ಲಿವರೆಗೂ ಹೋಗಿದ್ ಪ್ಲೇಸ್ ಎಲ್ಲಾ ಚೆನ್ನಾಗಿತ್ತು, ತುಂಬಾ ಎಸ್ಥೆಟಿಕ್ ಆಗಿತ್ತು. ಬಟ್ ಓನ್ಲಿ ಬ್ರೆಡ್ ಅಂಡ್ ಚಾಕ್ಲೇಟ್ ಸ್ವಲ್ಪ ಫೈನ್ ನಾರ್ಮಲ್ ಆಗಿತ್ತು. ಅದ್ ಬಿಟ್ರೆ ಎಲ್ಲಾ ಕೆಫೆಸ್ ಎಸ್ಥೆಟಿಕ್ ಆಗಿತ್ತು ಅಲ್ಲಿ. ಸೊ ಇಟ್ ವಾಸ್ ವೆರಿ ನೈಸ್. ಅಂಡ್ ನಾವು ಡೇ ಟು ಡಿನ್ನರ್ ಮಾಡಿದ್ದು, ಲಂಚ್ ಎಲ್ಲ ಡಿನ್ನರ್ ಮಾಡಿದ್ದು ನಾವು ಅಂತೆಯಲ್ಲಿ. ಸೊ ದಟ್ ವಾಸ್ ವೆರಿ ನೈಸ್. ಅಂಡ್ ಆಲ್ಸೋ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ಫುಡ್ ಎಲ್ಲ. ಬಟ್ ಸೊ ನಾವು ಇಟ್ಸ್ ದ ಸೆಕೆಂಡ್ ಟ್ರಿಪ್, ತಿರುಮಲ ಟ್ರಿಪ್. ನಾನು ನನ್ನ ಫ್ರೆಂಡ್ ಹೋಗಿದ್ದು ಅಂಡ್ ಇದು ನಮ್ ಫಸ್ಟ್ ಟ್ರಿಪ್ ಆಗಿತ್ತು. ಸೊ ವಿ ವರ್ ವೆರಿ ಹ್ಯಾಪಿ. ಅದು ನಾವು ಟೆಂಪಲ್ಗೆ ಹೋಗಿ ಬಂದೆ ನಮ್ ಫಸ್ಟ್ ಟ್ರಿಪ್ಗೆ ಅಂತ. ನಾವಿಬ್ರು ಅಂದ್ಕೊಂಡಿರ್ಲಿಲ್ಲ ಹೋಗ್ಬೇಕು ಪ್ಲಾನ್ ಮಾಡ್ಬೇಕು ಅಂತ. ಬಟ್ ಸಮ್ ಹೌ ವಿ ಎಂಡೆಡ್ ಅಪ್ ಪ್ಲಾನಿಂಗ್ ಅಂಡ್ ವಿ ವೆಂಟ್ ಅಂಡ್ ವಿ ಕೇಮ್ ಬ್ಯಾಕ್. ಸೊ ನಾವು ಟಿಕೆಟ್ಸ್ ಆಕ್ಚುಲ್ ಆಗಿ 1 month 2 months ಪ್ರೇಯರೇ ಬುಕ್ ಮಾಡ್ಕೊಬೇಕಿತ್ತು. ಅಂಡ್ ನಾವು ಹೋಗಿದ್ದು ಸ್ಪೆಷಲ್ ದರ್ಶನ, ಅದು 300 rupees ಟಿಕೆಟ್. ಸೊ ವಿ ವೆಂಟ್ ಇನ್ ದ ಮಂತ್ ಆಫ್ ಜುಲೈ. ಸೊ ಜುಲೈ ಹೋಗ್ಬೇಕಂದ್ರೆ ನಾವು ಮೇಲೇ ಬುಕ್ ಮಾಡಿದ್ವಿ. ಅಂಡ್ ಆಕ್ಚುಲ್ ಆಗಿ ಅದಕ್ಕಿಂತ ಮುಂಚೆ ನಾನು ಟ್ರೈ ಮಾಡಿದ್ದೆ ಏಪ್ರಿಲ್ ಅಲ್ಲಿ, ಸಿಗ್ಲಿಲ್ಲ ಟಿಕೆಟ್ಸ್. ಅಂಡ್ ದೀಕ್ಷಾ ಟ್ರೈ ಮಾಡಿದ್ಲು ಮೇ ಮಂತ್ ಅಲ್ಲಿ ಅಂಡ್ ಲಕ್ಕಿಲಿ ವಿ ಗಾಟ್ ಇಟ್. ಅವತ್ ಸಿಕ್ತು ನಮ್ಗೆ. ಅಂಡ್ ಇದು ಯಾವಾಗ ಬುಕ್ ಮಾಡೋದು ಅಂದ್ರೆ ಎವ್ರಿ ಮಂತ್ 24th 10 AM 10 AM ಪ್ರಾಪರ್ ಆಗಿ ಬಿಡ್ತಾರೆ. ಅಂಡ್ ಅದಕ್ಕೂ 10 minutes 15 minutes ಮುಂಚೆನೆ ನಾವು ಕ್ಯೂ ಅಲ್ಲಿ ಇರ್ಬೇಕು. ಕ್ಯೂ ಅಲ್ಲಿ ಇದ್ದಿ ಅಂಡ್ ವಿ ವಿಲ್ ಹ್ಯಾವ್ ಟು ಟೇಕ್ ದ ಟಿಕೆಟ್ಸ್. ಅಂಡ್ ನಾವ್ ಯಾವಾಗೆ ಬುಕ್ ಮಾಡೋದಾದ್ರೆ ನಾನು 1 device ಅಲ್ಲಿ ಮಾಡಲ್ಲ, 2-3 devices ಅಲ್ಲೇ ಐಲ್ ಸ್ಟಾರ್ಟ್ ಬುಕಿಂಗ್. ಫಸ್ಟ್ ಐಲ್ ಸ್ಟಾರ್ಟ್ ವಿತ್ ನನ್ನ ಡಿವೈಸ್ ಅಂಡ್ ದೆನ್ ಲೇಟರ್ ಆಫ್ಟರ್ 2 minutes ಇನ್ನೊಂದು ಡಿವೈಸ್. ಸೊ ಎಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ಇರುತ್ತೆ ಅಂಡ್ 2 to 3 minutes ಡಿಫ್ರೆನ್ಸ್ ಅಲ್ಲಿ ಇರುತ್ತೆ ಅಂತ ಐ ಡೂ ದಿಸ್. ಸೊ ಅಂಡ್ ನಾನು ಯಾವತ್ತೇ ಆಗ್ಲಿ ತಿರುಮಲ ಟಿಕೆಟ್ಸ್ ಬುಕ್ ಮಾಡ್ಬೇಕಾದ್ರೆ ನಾನು ವೀಕೆಂಡ್ ವೀಕ್ ಡೇ ಅದೆಲ್ಲ ನೋಡಲ್ಲ. ಯಾವಾಗ ಸಿಗತ್ತೆ, ಯಾವ ಟೈಮಿಂಗ್ ಅಲ್ಲಿ ಸಿಗುತ್ತೆ, ಐ ಜಸ್ಟ್ ಬುಕ್ ಅಂಡ್ ಗೋ. ಸೊ ಜಾಸ್ತಿ ಥಿಂಕ್ ಮಾಡಲ್ಲ, ಯೋಚನೆ ಮಾಡಲ್ಲ. ಯಾವಾಗೇ ಸಿಕ್ಕಿದ್ರು ಐ ಆಮ್ ಫೈನ್ ವಿತ್ ಇಟ್ ಅಂತ ಐ ಜಸ್ಟ್ ಬುಕ್ ಇಟ್ ಆಫ್. ಅಂಡ್ ಫಸ್ಟ್ ನಮಗೆ ಟಿಕೆಟ್ ಅಫ್ಕೋರ್ಸ್ 300 ಈಚ್ ಆಯ್ತು. ಸೊ ಟೋಟಲಿ 600 rupees. ಅಂಡ್ 2 months ಪ್ರಿಯರ್ ನಾವು ಬುಕ್ ಮಾಡಿದ್ರೆ. ಸೊ ಟಿಕೆಟ್ ವಾಸ್ ಸಾರ್ಟೆಡ್ ನಮಗೆ. ಅಂಡ್ ನೆಕ್ಸ್ಟ್ ಕಮ್ಸ್ ದ ಅಕಾಮಿಡೇಷನ್. ಐ ಗೆಸ್ ನಾವು ಟಿಕೆಟ್ ಬುಕ್ ಮಾಡಿದ್ 1 ದಿವಸಕ್ಕೆ ಏನೋ ಅವ್ರ ಅಕಾಮಿಡೇಷನ್ ಬಿಡ್ತಾರೆ ಅಲ್ಲಿ. ಸೊ ನಾವ್ ಇಲ್ಲಿಂದ ಬುಕ್ ಮಾಡ್ಕೊಬಹುದು. ಬಟ್ ದೆನ್ ನಮಗ್ ಅದ್ ಸಿಗ್ಲಿಲ್ಲ, ಅಕಾಮಿಡೇಷನ್ ಆನ್ಲೈನ್ ಬುಕಿಂಗ್ ನಮಗ್ ಸಿಗ್ಲಿಲ್ಲ. ಸೊ ನಾವು ಬುಕ್ ಮಾಡಿದ್ದು ನಾವು ಕರ್ನಾಟಕ ಟೆಂಪಲ್ಸ್ ಅಕಾಮಿಡೇಷನ್ ಅನ್ನೋ ವೆಬ್ಸೈಟ್ ಇಂದ ನಾವು ಬುಕ್ ಮಾಡ್ಕೊಂಡು ಹೋಗಿದ್ರೆ. ಸೊ ನಾವು ಹೋಗಿದ್ ಜಾಗ ಬಂದು ಕರ್ನಾಟಕ ಪ್ರವಾಸಿ ಸೌಧ. ಅಂಡ್ ಅಲ್ಲಿ ಹೇಗಿತ್ತು ಅಂದ್ರೆ ಆನ್ಲೈನ್ ಬುಕಿಂಗ್ ಮಾಡಿರೋದ್ರಿಂದ ನಮ್ಗೆ 2900 ಆಯ್ತು. ಅಂಡ್ ಅಲ್ಲೇ ಹೋಗಿ ನೀವು ರೂಮ್ಸ್ ತಗೊಂತೀರಾ ಅಂದ್ರೆ ಹಾಗೆ ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇತ್ತು. ಸ್ವಲ್ಪ ಜನಕ್ಕೆ ರೂಮ್ಸ್ ಇದ್ದಿದೆ ಕೊಡ್ತಾ ಇದ್ದು, ಇಲ್ಲಾಂದ್ರೆ ದೇ ವರ್ ನಾಟ್ ಅಲೋಕೇಟಿಂಗ್ ದ ರೂಮ್. ಟ್ರಾವೆಲ್ ಮಾಡಕ್ಕೆಲ್ಲ ಅರೌಂಡ್ 2 kilometers ಇದೆ ದೇವಸ್ಥಾನಕ್ಕೆ, ಅನ್ನದಾನಕ್ಕೆ. ಅಂಡ್ ರೂಮ್ಸ್ ಎಲ್ಲ ಚೆನ್ನಾಗಿತ್ತು ಅಂಡ್ 24 hours ಹಾಟ್ ವಾಟರ್ ಬರ್ತಾ ಇತ್ತು. ಸೊ ಇಟ್ ವಾಸ್ ವೆಲ್ ಅಂಡ್ ಗುಡ್, ಪ್ರಾಬ್ಲಮ್ ಏನೂ ಇರ್ಲಿಲ್ಲ. ಅಂಡ್ 2000 ಅಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡಬೇಕು ಅಂಡ್ ಅಫ್ಕೋರ್ಸ್ ರಿಟರ್ನ್ ಮಾಡ್ಬೇಕಾದ್ರೆ ದಿಲ್ ಗಿವ್ ಯು ಬ್ಯಾಕ್ ದ 2000 rupees. ಸೊ ಇದು ರೂಮ್ ಆಗಿತ್ತು. ಸೊ ನಾವು ರೂಮು ಬುಕ್ ಮಾಡಿದ್ರೆ ಆಸ್ ವೆಲ್ ಆಸ್ ಟಿಕೆಟ್ಸ್ ಬುಕ್ ಮಾಡಿದ್ರೆ. ಸೊ ನಮ್ದು ಬಿಗ್ ಪ್ರಾಬ್ಲಮ್ ಇದೆರಡು ಇದ್ದಿದ್ದು ಸಾರ್ಟ್ ಔಟ್ ಆಯ್ತು. ಅಂಡ್ ಆಲ್ಸೋ ತಿರುಮಲ ಈ ಅಕಾಮಿಡೇಷನ್ ನಾವ್ ಏನ್ ಬುಕ್ ಮಾಡಿದ್ರೆ ಸ್ವಲ್ಪ ಯಾವ ಟೈಮಲ್ಲಿ ಹೋಗಿ ಚೆಕ್ ಇನ್ ಆದ್ರೂ ಇಟ್ಸ್ ಫೈನ್. ಬಟ್ ನೈಟ್ ಅಷ್ಟೊತ್ತಲ್ಲಿ ಚೆಕ್ ಇನ್ ಆಗ್ಬೇಕು ನಾವು. ಸೊ ನಾವು ಫಸ್ಟ್ ಬುಕ್ ಮಾಡಿದ ಬಸ್ಸು ಫ್ರಮ್ ಬ್ಯಾಂಗ್ಳೂರ್ ಟು ತಿರುಪತಿ ಅರೌಂಡ್ ನಮ್ 1300 ಹತ್ರ ಬಂತು. ಸೊ 650 rupees ಅಂಡ್ ನಮಗ್ ಸ್ಲೀಪರೇ ಸಿಕ್ತು. ಸೊ ದಟ್ ವಾಸ್ ನೈಸ್. ಸೊ ನಮಗೆ ಇದ್ ಒಂದೇ ಬಸ್ ನಮಗೆ ಸಿಕ್ಕಿದ್ದು ಚೀಪ್ ಆಗಿ. ಅದ್ ಬಿಟ್ರೆ ಇನ್ ಎಲ್ಲಾ ಹೆವಿ ಕಾಸ್ಟ್ಲಿ ಇತ್ತು. ಇಟ್ ವಾಸ್ ಅರೌಂಡ್ 5000 3000 4000. ನಾನ್ ತಿರುಪತಿಗೆ ಯಾಕೆ ಇಷ್ಟಿಟ್ಟಿದ್ದಾರೆ ಅಂತ ಅನ್ನಿಸ್ತು. ಐ ಡೋಂಟ್ ನೋ, ಅವಾಗ ಆಷಾಢ ಟೈಮ್ ಇತ್ತು ಅದಕ್ಕೆ ಅಷ್ಟು ಕಾಸ್ಟಿಂಗ್ ಆಗಿತ್ತಾ ಏನು ಅಂತ. ಬಟ್ ಹೆವಿ ಕಾಸ್ಟ್ಲಿ ಆಗಿತ್ತು. ಅಂಡ್ ನಮಗ್ ಒಂದೇ ಒಂದ್ ಸ್ಲೀಪರ್ ಬಸ್ ಒಂದೇ ಸಿಕ್ಕಿದ್ದು, ದಟ್ ಈಸ್ ಯೋಲೋ. ಅದ್ ಒಂದೇ ಸಿಕ್ಕಿದ್ದು ನಮಗೆ. ಆ ಬ್ರ್ಯಾಂಡ್ ಬಿಟ್ರೆ ಇನ್ ಯಾವ್ದು ಸಿಗ್ಲಿಲ್ಲ ಲೋ ಕಾಸ್ಟ್ ಅಲ್ಲಿ. ಅಂಡ್ ವಿ ಬುಕ್ ದಟ್.
ಅಂಡ್ ನಾವು ವಾಪಸ್ ತಿರುಪತಿಯಿಂದ ಬ್ಯಾಂಗ್ಳೂರಿಗೆ ಬರ್ಬೇಕಾದ್ರು ನಮಗೆ ಅರೌಂಡ್ 1000 rupees ಅಷ್ಟೇ ಆಗಿದ್ದು. ಸೊ ಇಟ್ ವಾಸ್ 500 ಒಬ್ರಿಗೆ. ನಮಗ್ ಫಸ್ಟ್ ಬುಕ್ ಮಾಡಿದ್ದು ಕ್ಯಾನ್ಸಲ್ ಆಗೋಯ್ತು, ಬ್ರೇಕ್ ಡೌನ್ ಆಗಿ ಕ್ಯಾನ್ಸಲ್ ಆಯ್ತು. ಅಂಡ್ ಸಡನ್ಲಿ ಇನ್ನೊಂದು ಬಸ್ ಬುಕ್ ಮಾಡಿ ಅಲ್ಲೇ, ಅಂಡ್ ಸಮ್ ಹೌ ವಿ ರೀಚ್ಡ್ ಅರ್ಲಿ. ತಿರುಮಲ ಟಿಕೆಟ್ಸ್ ಬಂದ್ರೆ ಯಾವ್ದ್ಯಾವ ಟಿಕೆಟ್ಸ್ ಇದೆ ಅಂದ್ರೆ ಸ್ಪೆಷಲ್ ದರ್ಶನ ದಟ್ ಇಸ್ 300 rupees ಟಿಕೆಟ್ಸ್ ಅವೈಲೇಬಲ್ ಇದೆ, ಅಂಡ್ 500 rupees ಟಿಕೆಟ್ಸ್ ಇದೆ. ಸೊ ಅದು ಸೇವಾ ದರ್ಶನ ಅಂತ ಇದೆ. ಅಂಡ್ ಇದನ್ನ 3 months ಬಿಫೋರ್ ಬುಕ್ ಮಾಡ್ಕೊಬೇಕು. ಅಂಡ್ ತಿರುಮಲೆಯಲ್ಲಿ ಇದು ಒಂದು ಪ್ರಾಬ್ಲಮ್ ಏನಂದ್ರೆ 2 months 3 months ಪ್ರಿಯರ್ ಬುಕಿಂಗ್ ಇರ್ಲೇಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂಡ್ ನಾವು ಹೋಗಿದ್ ಟೈಮಲ್ಲಿ ಫ್ರೀ ದರ್ಶನಾಗೆ 30 hours ಇತ್ತು. ಸೊ ಹೇಗಾಗಿತ್ತು ಅಂದ್ರೆ ದೇವರ್ ಕಪಲ್ ಆಫ್ ಪೀಪಲ್ ಅವ್ರ ಆಚೆ ಬಂದು ಕಂಪಾರ್ಟ್ಮೆಂಟ್ ಇಂದ ಊಟ ತಿನ್ಬಿಟ್ಟು ಮತ್ತೆ ಒಳಗಡೆ ಹೋಗ್ತಾ ಇದ್ರು. ಸೊ ತುಂಬಾ ಹೆವಿ ಕ್ಯೂ ಇತ್ತು ಫ್ರೀ ದರ್ಶನಾಗಂತೂ. ನೆಕ್ಸ್ಟ್ ಇಸ್ ದ VIP. ಸೊ 10,500 VIP ದರ್ಶನನೂ ಇರುತ್ತೆ. ಅಂಡ್ ಅದನ್ನು ಬೇಕಾದ್ರೆ ಬುಕ್ ಮಾಡ್ಕೊಬಹುದು. ಅಂಡ್ ನನಗೆ ಆಸೆ ಇದೆ, ಒನ್ ಟೈಮ್ ಅಟ್ ಲೀಸ್ಟ್ ಇನ್ ಲೈಫ್ ನಾನು 10,500 ಟಿಕೆಟ್ ಅಲ್ಲಿ ಹೋಗ್ಬೇಕು ಅಂಡ್ ದೇವ್ರ ಮುಂದೆ ನಿಂತ್ಕೊಂಡು ನೋಡ್ಲೇಬೇಕು ಅಂತ ಒಂದು ಆಸೆ ಇದೆ. ಅಂಡ್ ಐ ಡೋಂಟ್ ನೋ ಯಾವಾಗ ಮಾಡ್ತೀನಿ ಅಂತ, ಬಟ್ ಐ ಆಮ್ ಶೋರ್ ಮಾಡೇ ಮಾಡ್ತೀನಿ ಅಂತ. ಸೊ ಅದು ಅಂಡ್ ಎಲ್ಲದಕ್ಕಿಂತ ಮೇಲೆ ತಿರುಮಲದಲ್ಲಿ ನಮಗ್ ಸ್ವಲ್ಪ ಜಾಸ್ತಿ ಕಾಸ್ಟಿಂಗ್ ಆಗಿದೆ ಅಂದ್ರೆ ಟ್ರಾವೆಲಿಂಗ್. ಯಾಕೆಂದ್ರೆ ನಾವು ಓನ್ ವೆಹಿಕಲ್ ತಗೊಂಡು ಹೋಗಿದ್ದೆ ಒಳ್ಳೇದಾಗ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ದೆನ್ ವಿ ಚೂಸ್ ಕ್ಯಾಬ್. ಅಲ್ಲಿ ಕ್ಯಾಬ್ಸ್ ಚೂಸ್ ಮಾಡಿದ್ರೆ, ಅಂಡ್ ಅಲ್ಲಿ ಕ್ಯಾಬ್ಸ್ ಚೂಸ್ ಮಾಡಿದ್ರಿಂದ ಹೇಗಿತ್ತು ಅಂದ್ರೆ 1 kilometer ಆಗಿರ್ಲಿ 2 kilometers ಆಗಿರ್ಲಿ, ಅಂಡ್ ಎಲ್ಲ ಹತ್ರನೇ ಇದೆ. ಮ್ಯಾಕ್ಸಿಮಮ್ 2-3 kilometers ಅಷ್ಟೇ ದೂರ ಇರೋದು. 2 kilometersಗೆ ನಾವು 200 rupees ಕೊಡ್ತಾ ಇದ್ರೆ. ಅಂಡ್ ಅಲ್ಲಿ ರ್ಯಾಪಿಡೋ ನೋಡಿದ್ರೇನು ತಿರುಮಲದಲ್ಲಿ ಅಷ್ಟೇ ಬರ್ತಾ ಇತ್ತು. ಮಿನಿಮಮ್ 150 to 200 rupees ಇದ್ದೇ ಇರ್ತಾ ಇತ್ತು. ತಿರುಪತಿ ಕೆಳಗಡೆ ಬಂದ್ರೆ ಆತರ ಇರ್ಲಿಲ್ಲ, ಬೆಟ್ಟದ ಕೆಳಗಡೆ ಬಂದ್ರೆ ಆತರ ಇರ್ಲಿಲ್ಲ, ನಾರ್ಮಲ್ ಪ್ರೈಸಿಂಗ್ ಇರ್ತಾ ಇತ್ತು. ಬಟ್ ಬೆಟ್ಟದ ಮೇಲೆ ಹೋಗಿದ ತಕ್ಷಣ ರ್ಯಾಪಿಡೋನು ಸಹ 150 to 200 ತೋರಿಸ್ತಾ ಇತ್ತು. ಅಂಡ್ ವಿ ಹ್ಯಾಡ್ ನೋ ಅದರ್ ಆಪ್ಷನ್. ನಾವು ಅದರಲ್ಲೇ ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದೆ. ಅಂಡ್ ವಿ ಯೂಸ್ ಟು ವಾಕ್, ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ, ಸ್ವಲ್ಪ ಈ ತರ ಟ್ರಾವೆಲ್ ಮಾಡ್ತಾ ಇದ್ದೆ. ಅದು ಒಂದು. ಅಂಡ್ ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ನಕ್ ಆಗ್ಲಿಲ್ಲ. ಅಂಡ್ ಲಂಚ್ 2 times ನಾವು ಅಲ್ಲೇ ಅನ್ನ ಪ್ರಸಾದನೇ ತಿಂದ್ರೆ. ಸೊ ನನಗೆ ಯಾವಾಗೇ ತಿರುಮಲಾಗ ಹೋದ್ರು ನನಗೆ ಅಲ್ಲೇ ತಿನ್ಬೇಕು. ಜಾಸ್ತಿ ಔಟ್ಸೈಡ್ ಅಲ್ಲಿ ನಾನು ಪ್ರಿಫರ್ ಮಾಡಲ್ಲ, ಬಿಕಾಸ್ ಅಲ್ಲೇ ಊಟ ಹಾಕ್ತಾ ಇದಾರೆ, ಆ ಊಟ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಆಚೆ ತಿನ್ಬೇಕು ಅಂದ್ಬಿಟ್ಟು ನಾನು ಅಲ್ಲೇ ತಿಂದಿರ್ತೀನಿ. ಅಂಡ್ ಈ ಸತಿ ದೀಕ್ಷಾನು ಹೇಳ್ಕೊಂಡು ಹೋದೆ ನಾನು, ಬಾ ತಿನ್ನೋಣ ಅಲ್ಲೇ ಅಂತ. ಸೊ ಇಟ್ ಇಸ್ ವೆರಿ ನೈಸ್. ಅಫ್ಕೋರ್ಸ್ ಅಲ್ಲಿ ಊಟ ನಂಗೆ ತುಂಬಾ ಇಷ್ಟ. ಸೊ ಐ ಆಲ್ವೇಸ್ ಗೋ ದೇರ್. ಬಟ್ ನಮಗೆ ಬೆಟ್ಟ ನಾವು ಹೋಗ್ಬೇಕಾದ್ರೆ ಶ್ರೀವಾರಿ ಮೆಟ್ಲುದಲ್ಲಿ ಹತ್ಕೊಂಡು ಹೋದ್ರೆ, ಅಂಡ್ ನಾವು 2.5 hours ಅಲ್ಲಿ ಕಂಪ್ಲೀಟ್ ಮಾಡಿದೆ. ಐ ನೋ ಸ್ವಲ್ಪ ಜಾಸ್ತಿ ಟೈಮೇ ಆಯ್ತು, ಬಟ್ ಸಮ್ ಹೌ ವಿ ಕಂಪ್ಲೀಟೆಡ್. ಈವ್ನಿಂಗ್ ಟೈಮ್ ಆಗಿದ್ರು ಹೆವಿ ಶೆಕೆ ಹೊಡಿತಾ ಇತ್ತು ಅಲ್ಲಂತೂ. ಅಂಡ್ ನಾವ್ ಈವ್ನಿಂಗ್ ಶ್ರೀವಾರಿ ಮೆಟ್ಲು ಹತ್ತಿದ್ರಿಂದ ನಮ್ಗೆ ಯಾವ ಶಾಪು, ಯಾವ ಜ್ಯೂಸ್ ಅಂಗಡಿ ಏನೂ ಇರ್ಲಿಲ್ಲ. ನಾವು ವಾಟರ್ ಬಾಟಲ್ ಅಂಡ್ ಎಲೆಕ್ಟ್ರೋಲೈಟ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ವಿ ಟುಕ್ ಅಂಡ್ ವೆಂಟ್. ಸೊ ಅದೊಂದು ಹೆಲ್ಪ್ಫುಲ್ ಆಯ್ತು. ಅಂಡ್ ಇಳಿಬೇಕಾದ್ರೆ ನಾವು ಗೋವಿಂದರಾಜು ಟೆಂಪಲ್ ಬರ್ಬೇಕು ಅಂತ ಡಿಸೈಡ್ ಆದ್ರೆ ನಾವು ಮಾರ್ನಿಂಗ್ಗೆ. ಸೊ ಇಳ್ದಿ ಅಲ್ಲಿ ಡ್ರಾಪ್ ಮಾಡೋದಕ್ಕೆ ಕ್ಯಾಬ್ ಡ್ರೈವರ್ ನಾವ್ ಹತ್ರ ತಗೊಂಡಿದ್ ದುಡ್ಡು 1,100 rupees. ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಬಿಟ್ವಿ ನಾವು ಕಡೆ ದ ಹಿಲ್ ಟೌನ್. ಸೊ ತಿರುಪತಿಯಲ್ಲಿ ನಾವು ಒಂದು ಹೋಟೆಲ್ ಟ್ರೈ ಮಾಡಿದ್ದೆ, ಗ್ರೀನ್ ಮೆರಿಡಿಯನ್ ವೆಜ್ ರೆಸ್ಟೋರೆಂಟ್ ಅಂತ. ಆ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಫುಡ್, ಎಸ್ಪೆಷಲಿ ಬಿರಿಯಾನಿ. ನೀವ್ ನೋಡಿರ್ಬೋದು ನನ್ನ ವ್ಲಾಗ್ ಅಲ್ಲಿ. ನಾವು ಬಿರಿಯಾನಿ ತಗೊಂಡಿದ್ದು ಹೈ ಕ್ವಾಂಟಿಟಿನೂ ಇತ್ತು, ಅಂಡ್ ತುಂಬಾ ಜಾಸ್ತಿ ಕ್ವಾಂಟಿಟಿನೂ ಇತ್ತು, ಮತ್ತೆ ಟೇಸ್ಟ್ ಚೆನ್ನಾಗಿತ್ತು. ಬಿರಿಯಾನಿ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ಚೆನ್ನಾಗಿರುತ್ತೆ. ವೆಜ್ ಪನೀರ್ ಬಿರಿಯಾನಿ ತಗೊಂಡಿದ್ದು, ಬಟ್ ಇಟ್ ವಾಸ್ ರಿಯಲಿ ನೈಸ್. ಸೊ ಆ ಹೋಟೆಲ್ ರೆಕಮೆಂಡ್ ಮಾಡ್ತೀನಿ ನಿಮಗೆ, ಹೂಎವರ್ ಇಸ್ ಟ್ರಾವೆಲಿಂಗ್ ಟು ತಿರುಮಲ. ಅಂಡ್ ವೆರಿ ಗ್ರೇಟ್ ಟ್ರಿಪ್. ಅಂಡ್ ಈ ಸತಿ ನಾನು ಕಂಟಿನ್ಯೂಸ್ ಆಗಿ ನನ್ನ ಕಸಿನ್ಸ್ ಜೊತೆನೂ ಒಂದು ಟ್ರಿಪ್, ನನ್ನ ಫ್ರೆಂಡ್ಸ್ ಜೊತೆನೂ ಒಂದು ಟ್ರಿಪ್ ಮಾಡಿದೆ. ಸೊ ಇಟ್ ವಾಸ್ ರಿಯಲಿ ವೆರಿ ನೈಸ್. ಇಟ್ ವಾಸ್ ಅ ಗ್ರೇಟ್ ಬ್ರೇಕ್ ಅಂತ ಹೇಳ್ಬೋದು ನನಗೆ. ಸೊ ಇದಾಗಿತ್ತು ಈ ದಿನ ವ್ಲಾಗ್. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದ್ ಮರಿಬೇಡಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.